ಎಲ್ಲರಿಗೂ ನಮಸ್ಕಾರ. ನಮ್ಮ ಸೈಕ್ಲಿಂಗ್ ಡೇ ಬಂದು 4 ಇವತ್ತೆಲ್ಲ ಎದ್ದು ಇನ್ನೇನು ಸ್ನಾನ ಮಾಡ್ತಾಯಿದ್ದೀವಿ. ನೋಡಿ ನಮ್ಮ ಸ್ವಾಮಿಗಳು ಎಷ್ಟು ಜನ ಎದ್ದಿದ್ದಾರೆ, ಇನ್ನು ಸ್ನಾನ ಮಾಡ್ತಿದ್ದಾರೆ, ಎದ್ದಿದ್ದಾರೆ ಅಂತ ತೋರಿಸ್ತೀನಿ ನೋಡಿ ಇವಾಗ ನಿಮಗೆ. ಅಂದರೆ ಇವ್ರು ನಮಗಿಬ್ಬರು ಹೆಲ್ಪಿಂಗ್ ಅಂದರೆ ಸೇವೆಗೆ ಬಂದಿರೋರು. ಇವ್ರು ಲೇಟಾಗಿ ಎದ್ದೇಳೋದು. ನಮ್ಮ ಸ್ವಾಮಿ ಆ್ಯಂಕಲ್ಸ್ ಹಾಕೊಂತವ್ರೆ. ಇವ್ರು ಸಹ ಡ್ರೈವರು, ಇವರಿನ್ನ ಎದ್ದಿಲ್ಲ. ಇವರು 5 ಗಂಟೆಗೆ ಎಬ್ಬಿದ್ರೆ 5:45 ಎದ್ದು ಬಂದವ್ರು ನೋಡಿ. ಬಂದೆ ಅಂತ ಹೇಳ್ತಾನೆ ಅವ್ರು. ಇವಾಗ ಬಂದವ್ರೆ. ಬೇಗ ಹೋಗಿ ಸ್ನಾನ ಮಾಡಿ ಸ್ವಾಮಿ, ಹೋಗುವ. ಇವಾಗ ಗಾಳಿ ಕಮ್ಮಿ ಐತೆ. ನಮ್ಮ ಅಮ್ಮ ಸ್ವಾಮಿ ಕಾರ್ ಒಳಗೆ ಹಾಂ ಅಲ್ಲ ಇರಿ ವಿನಯ್ ಸ್ವಾಮಿ ಆಚಾರ್ಯ ದೇವ ಬಂದವ್ರೆ. ಇವರು ಬೆಳಗ್ಗೆನೆ ಜಗ್ಗಿ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಜಗ್ಗಿ ಎತ್ಕೊಂಡು ಬರ್ತಾವ್ರೆ. ಇನ್ನು ಯಾವಾಗ ರೆಡಿ ಆಗೋದು ಇವಾಗ ನೋಡಿ. ಕಾಲು ಯಾಕೋ ಸ್ವಲ್ಪ ಎಡವಟ್ ಆಗಿದೆ ಅನ್ಸುತ್ತೆ ಅವರು. ಮುಲ್ಚುತ್ತಾ? ಓಕೆ. ನಮ್ಮ ಗುರುಸ್ವಾಮಿ ಯೋಗಾಸನ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ನಾನಕ್ಕೆ ಹೋಗ್ತವ್ರೆ. ನೋಡಿ ಅಮ್ಮನ ದೇವಸ್ಥಾನ. ನೋಡಿ ಅಯ್ಯಪ್ಪ, ಅಮ್ಮ ಮತ್ತು ಭದ್ರಕಾಳಿಯಮ್ಮ ಕತ್ತಿ ಎಲ್ಲ ಇಲ್ಲಿಟ್ಟು ನಾವು ಪೂಜೆ ಮಾಡಿದ್ದು ರಾತ್ರಿ. ಇವಾಗ ಇಲ್ಲೇ ಪೂಜೆ ಮಾಡಿಕೊಂಡು ಮತ್ತೆ ಹೊರಡಬೇಕು. ನೋಡಿ ನಾವು ಸ್ನಾನ ಮಾಡಿ ಎಲ್ಲ ಆಯಿತು. ಏನು ಮಾಡೋದು, ಸುಮ್ಮನೆ ಇನ್ನೂ ಯಾರು ರೆಡಿ ಆಗಿಲ್ಲ ಅಂತ ಮತ್ತೆ ಬಂದು ಮಲಗಿದ್ದೀನಿ ನಮ್ಮ ಸ್ವಾಮಿ ಜೊತೆನೆ. ಬರೋ ಅಷ್ಟರಲ್ಲಿ ಇನ್ನೂ ಒಂದು 20 ನಿಮಿಷ ಆಗುತ್ತೆ. ಅಷ್ಟರಲ್ಲಿ ಒಂದು ಸ್ಲೀಪ್ ಹಾಕ್ಬಿಡೋಣ. ಚಿಕ್ಕದಾಗೆಲ್ಲ ಚಾನ್ಸು ರೆಸ್ಟ್ ಮಾಡಬೇಕು, ಇಲ್ಲಾಂದರೆ ಆಗಲ್ಲ. ಶರಣಮಯ್ಯಪ್ಪ, 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 ಶರಣಮಯ್ಯ ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ, ಓಂ ಸ್ವಾಮಿಯೇ. ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಶರಣು, ಶರಣಮಯ್ಯಪ್ಪ, ಶರಣಮಯ್ಯಪ್ಪ. ನೋಡಿನೇ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು. ಇವಾಗ ಎಲ್ಲ ಶುರು ಮಾಡಿದ್ರು. ಹೊರಟ್ರು ಒಬ್ಬೊಬ್ಬರಾಗಿ. ಮಹೇಶ್ ಸ್ವಾಮಿ ತೊಳ್ಕೊಂಬರ್ತಾರೆ, ಯಾಕಂದರೆ ಇಲ್ಲಿ ಅಪ್ಪಿತ್ತಲ್ಲ ಸ್ಟಾರ್ಟಿಂಗ್ ಯಾಕೆ ಅಂತ. ಗಣೇಶ್ ಸ್ವಾಮಿ ಫೋನ್ ನೋಡ್ತಾವ್ರೆ. ನಾವು ಹೊರಡೋಣ. ಸ್ಟಾರ್ಟಿಂಗ್ ಇವತ್ತೇನು ಗಾಳಿ ಕಮ್ಮಿ ಇದೆ. ಇವಾಗ ಲೈಟಾಗಿ ಮೋಡನ ಐತೆ, ಬಟ್ ಇದು ಮೇಲೆ ಬರುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಶಿವ ಸ್ವಾಮಿ, ಪ್ರವೀಣ್ ಸ್ವಾಮಿ, ವಿಷ್ಣು ಸ್ವಾಮಿ, ಗುರುಸ್ವಾಮಿ ಹೋಗ್ತಾವ್ರ ಮುಂದೆ. ಹೋಗ್ತಾ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ನೋಡಿ ಹೋಗೋ ದಾರಿಯಲ್ಲೇ ಲಾರಿ ಬಿದ್ದೋಗೈತೆ. ಡಿಕ್ಕಿ ಹೊಡೆದು ಅನ್ಸುತ್ತೆ. ನೋಡಿ ಯಾವ ಥರ ಅದಕ್ಕೆ ನಿದ್ದೆ ಮೂಡಲ್ಲಿ. ಬಟ್ ಬಿದ್ದಿರೋದು ಸಂಜೆ ರಾತ್ರಿ ಈ ಟೈಮಲ್ಲೇ ಅನಿಸುತ್ತೆ. ಬೆಳಗ್ಗೆ ಟಿಫನ್ ಪಾಯಿಂಟು ಬಂದುಬಿಟ್ಟೆ ಇದು. ನಮ್ಮ ಗುರುಸ್ವಾಮಿ ಬಂದು ನಿಕ್ಕರ್ ತೆಗೆದು ಪಂಚೆ ಕಟ್ಬಿಟ್ರೆ ಹಂಗೆ ಆಗುತ್ತೆ. ಇನ್ನೊಂದು 10 minutes ಸ್ವಾಮಿ ಆದಷ್ಟು ಬೇಗ ಮಾಡಿ. ಮಾಡೋಣ ನಿಮ್ಗೋಸ್ಕರ ತಾನೇ ಮಾಡ್ತಾ ಇರೋದು. ಹೌದು ಸ್ವಾಮಿ, ಯಾಕಂದ್ರೆ ಹೊಟ್ಟೆ ಹಸಿತೈತೆ. ಪ್ರವೀಣ ಏನೋ ಬೆಳಗ್ಗೆ 6 ಗಂಟೆಗೆ ತಿನ್ಕೊಂಡ್ಬಿಟ್ಟವನೇ, ನಾವು ತಿಂದಿಲ್ಲ. ಏನ್ ನಿತಿನ್ ಸ್ವಾಮಿ? ಇಲ್ಲ, ಬೆಳಗ್ಗೆ 6 ಗಂಟೆಗೆ ತಿಂದವನಂತೆ ಪ್ರವೀಣ್ ಸ್ವಾಮಿ. ನಮ್ ಗೌರಮ್ಮ ಸ್ವಾಮಿ, ಸಾಂಬಾರ್ ಎಲ್ಲ ಸಿಗುತ್ತೆ ನಂಗೆ ಗೊತ್ತು. ಅಮ್ಮ ಸ್ವಾಮಿ ಯಾಕೆ ಸೈಡ್ಗೆ ಇಟ್ಟಿದ್ದೀರಾ? ಅವರು ಇದ್ದಾರೆ, ಸಪೋರ್ಟ್. ಸ್ವಾಮಿ ನೀವೇ ಟೊಮೊಟೊ ಹಾಕಿ, ಅದ್ರಾಗೆ ಟೊಮೊಟೊ ನೀವೇ ಹಾಕಿ. ನಿಮ್ ಕೈಲಿ ಬರಲ್ಲ, ಪಕ್ಕಕ್ಕೆ ಬನ್ನಿ ಸ್ವಾಮಿ. ಅಮ್ಮ ಸ್ವಾಮಿ ಹಾಕ್ಲಿ. ಹಾಕಿ ಸ್ವಾಮಿ. ಇನ್ನು ಟೊಮಾಟೊ ಗೊಜ್ಜೆ ನನ್ನ 5 ನಿಮಿಷ ರೆಡಿ ಆಗಿಬಿಡುತ್ತೆ. ನಮ್ಮ ಗುರುಸ್ವಾಮಿ ನೋಡಿದ್ರೆ ಫೋನ್ ಇಟ್ಕೊಂಡು ಕೂತಿದ್ದಾರೆ. ಇವ್ರು ನಮ್ಮ ಆಚಾರ್ಯ ದೇವ ಶಾಸ್ತ್ರಿ. ಏನ್ ಸ್ವಾಮಿ ಬಂದ್ ಮಲಗ್ ಬಿಟ್ಟಿದ್ದೀರಾ? ನಮ್ಮ ಗುರುಸ್ವಾಮಿ ಒಂದೇ ಸ್ಪೀಡಲ್ಲಿ ಏನು 30 ಸ್ಪೀಡಲ್ಲಿ ಸರ್ರಂತ ಹೋಗ್ತಾವ್ರೆ. ಕೂಗ್ದಿಲ್ಲ ಅಂದ್ರೆ ಇನ್ನೇನು 1 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋರೇನೋ.
ನಮ್ಮ ಪ್ರವೀಣ 10 ನಿಮಿಷ ಆಯ್ತು, ಬೇಗ 10 ನಿಮಿಷ ಬೇಗನೆ ಬಂದಿದ್ದಾನೆ ಇವತ್ತು. ಬೇಗ ಬಂದುಬಿಟ್ಟು ನಿಲ್ಲಿಸ್ಬಿಟ್ಟು ಇಲ್ಲಿ ನಿಂತಿದ್ದಾನೆ. ಎಲ್ರಿಗೂ ಬನ್ನಿ ಬನ್ನಿ ಅಂತ ಕರೀತವನೆ. ನಮ್ಮ 2 ಸೈಕಲ್ಲು ಮತ್ತು ಕಾರ್ತಿಕ್ ಮತ್ತು ನಿತಿನ್ ಸ್ವಾಮಿ ಇವರೆಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ. ನೋಡಿ ಯಾವ ಥರ ಬಂದಿದೆ ಅಂದರೆ ವಿಪರೀತ ಶೆಕೆ. ಈ ಕಡೆ ಇನ್ನು ಹೋಗ್ತಾ ಇನ್ನೂ ಶೆಕೆ ಜಾಸ್ತಿ ಆಗುತ್ತೆ. ಸ್ನಾನ ಮಾಡೋ ಅವಶ್ಯಕತೆನೇ ಇಲ್ಲ ನಾವೀಗ. ಎಲ್ಲ ಸುಸ್ತಾಗ್ಬಿಟ್ಟು ನೋಡಿ ನಿಂತ್ಬಿಟ್ಟವ್ರೆಲ್ಲ. ನಮ್ಮ ಸೈಕಲ್ ನಮ್ಮ ನಿತಿನ್ ಸ್ವಾಮಿ ಹಾಕೊಂಡು ಹೋದ್ರಿ. ಇವತ್ತು ಅವ್ರು ಹೋಗ್ಬೇಕಂದ್ರೆ ಹೋಗ್ತೀನಿ ಅಂದರು, ಕೊಟ್ಟಿದ್ದೀವಿ. ಇವತ್ತು ನಮ್ಮದು ಕಾರು, ಈಗ ಕಾರಲ್ಲಿ ಫ್ರಂಟ್ ಸೀಟ್ ಕೊಟ್ಟವ್ರು ಇವತ್ತು ನನಗೆ. ಫ್ರಂಟ್ ಕಾರ್ ಸೀಟಲ್ಲಿ ಹೋಗೋದು ಇವತ್ತು. ನಾವಿನ್ನೇನು ಸಂಜೆ ಆಲ್ಟಿಂಗ್ ಪಾಯಿಂಟ್ ಬಂದ್ವಿ ಇವತ್ತು. ನಮ್ಮ ಫ್ರೆಂಡ್ ನಮ್ಮ ಸೈಕಲಲ್ಲಿ ಬಂದ, ನಾನು ಕಾರಲ್ಲಿ ಬಂದುಬಿಟ್ಟೆ. ಒಂದು 30 ಕಿಲೋಮೀಟ್ರು ಆಯ್ತು ಆಲ್ಟಿಂಗ್ ಪಾಯಿಂಟ್ ಹುಡ್ಕೊಂತ ಬಂದರೆ ಸಿಗಲಿಲ್ಲ. ಒಂದು ದೇವಸ್ಥಾನ ಫೈನಲಾಗಿ ಸಿಕ್ಕಿದಾಗ ಬಂದು ಕೇಳಿದ ತಕ್ಷಣ ಪರ್ಮಿಷನ್ ಏನೋ ಕೊಟ್ಟರು. ಇಲ್ಲಿ ಬಂದ ತಕ್ಷಣ ಇವರು ಅಂದರೆ ಸಿಸ್ಟಮ್ ಬಳಸ್ತವ್ರೆ. ದೇವಸ್ಥಾನ ದೇವ್ರ ಬಾಗಿಲು ಮುಂದೆ ನೀರು ಹಾಕೋದು ಹಿಂಗೆ ಅಂತ ನೋಡಿ. ಒಂದು ಸಿಂಕ್ಲರ್ ಹಾಕ್ಬಿಟ್ಟು ಅದರಲ್ಲಿ ನೀರು ಬಿಟ್ಬಿಟ್ಟವ್ರೆ ನೋಡಿ. ಸುತ್ತಲೂ ಅಂದರೆ ಈ ದೇವಸ್ಥಾನ ಕಾಂಪೌಂಡ್ ಎಷ್ಟಿದೆ ಅಷ್ಟು ಆಲ್ಮೋಸ್ಟು ನೀರೆಲ್ಲ ಬೀಳ್ತಿದೆ ನೋಡಿ, ಎಲ್ಲೂ ಮಿಸ್ ಆಗಿಲ್ಲ. ಈ ಥರ ನಿಮ್ಮ ಕಡೆನೇ ಎಲ್ಲಾದರೂ ಹಾಕಿದ್ರೆ ಒಂದು ಕಮೆಂಟ್ ಮಾಡಿ ನೋಡೋಣ, ಎಲ್ಲಾದರೂ ನಿಮ್ಮ ಕಡೆನೇ ಇದೇ ಥರ ಬಳಸ್ತಾವ್ರಾ ಇಲ್ಲ ಅಂತ. ಪಾಯಿಂಟ್ ಬಂದಿದ್ವಲ್ಲ, ಇವಾಗ ಅಡುಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀವಿ ನೋಡಿ. ನಮ್ಮ ಸ್ವಾಮಿಗಳೆಲ್ಲ ತರಕಾರಿ ಕಟ್ ಮಾಡ್ತಾವ್ರೆ. ಫುಲ್ಲು ತರಕಾರಿ ಸಾಂಬಾರು, ಎಲ್ಲ ತರಕಾರಿ ಮಿಕ್ಸ್. ಒಂದು 5-6 ಅಲ್ಲಿ ಇದೈತೆ ನೋಡು, ಕೋಸ್ ಪಲ್ಯ, ತರಕಾರಿ ಸಾಂಬಾರು. ನಮ್ದು ಇವತ್ತು ನಮ್ಮಮ್ಮ ಫುಲ್ ಜೋರಾಗಿ ಫುಲ್ ಮಾಡ್ತಾರೆ. ನಮಗೆಲ್ಲ ಫುಲ್ ಎನರ್ಜಿ. ನೋಡಿ ಬೇಳೆ ನೋಡಿ, 5 ತರ ಬೇಳೆ, ಕಾಳು ಎಲ್ಲ ಹಾಕೋರೆ. ಇದೆ 1 2 3 4 5 6 6 7 ನೋಡು. ಅಂದ್ರೆ ನನ್ಗೆ 5 ತರ ಕಾಣಿಸ್ತು, ಇನ್ನ ಅದ್ರಲ್ಲಿ ಇದಾವ ಅಂತ ನಂಗೆ ಗೊತ್ತಿಲ್ವಲ್ಲ. ಬೇಡ, ಮತ್ತೆ ತರಕಾರಿ ಇನ್ನೊಂದು 5-6 ತರ ಮಿಕ್ಸ್ ಆಗಿದೆ. 5 6 ಆಗೈತೆ. ತರಕಾರಿನ ಇಷ್ಟು ಮಿಕ್ಸ್, ಮತ್ತೆ ಕೋಸ್ ಪಲ್ಯ ಸಪ್ರೇಟ್ ಆಗಿ. ಫುಲ್ ಎನರ್ಜಿ ಅಂದ್ರೆ ಎನರ್ಜಿ. ನಾಳೆ 150 ಹೊಡಿಲೇಬೇಕು. ಎಲ್ಲ ಆದ್ಮೇಲೆ ಮತ್ತೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಅಯ್ಯಪ್ಪ ನಿಂಗೆ ಹೂವು ಅಂದ್ರೆ ತುಂಬಾ ಇಷ್ಟ. ಬಟ್ ಇವತ್ತು ಹೂವು ತಗೊಂಡ್ ಬರೋದು ಮರ್ತೋಗಿದ್ವಿ. ಬಟ್ ನಮ್ಮ ಅದೃಷ್ಟ ಅಂದ್ರೆ ದೇವಸ್ಥಾನದ ಪಕ್ಕದಲ್ಲೇ ಹೂವು ಇರ್ತವೆ. ಇವತ್ತು ಇದೇ ಹೂವು ತಗೊಂಡೋಗಿ ಅಯ್ಯಪ್ಪನಿಗೆ ಇಟ್ಟು ಪೂಜೆ ಮಾಡ್ತೀವಿ. ಬಟ್ ರೆಡ್ ಅಂದ್ರೆ ನನಗೂ ತುಂಬಾ ಇಷ್ಟ. ಬಟ್ ಅಯ್ಯಪ್ಪನ ಅಂದ್ರೆ ಈ ಹೂವು ತುಂಬಾ ಇಷ್ಟ ಅಂತ ಹೇಳ್ತಿರ್ತಾರೆ, ನಾನೇ ಕೇಳಿದ್ದೀನಿ. ಬಟ್ ಈಗ ಅಷ್ಟಾಭಿಷೇಕ ಮಾಡಿದಾಗೆಲ್ಲ ಈ ಹೂವು ತುಂಬಾ ಕೊಡ್ತಾ ಇರ್ತಾರೆ. ಅದರಿಂದ ನಾವು ಇದೇ ಹೂವು ಕಿತ್ಕೊಂಡು ಹೋಗಿ ಇವತ್ತು ಅಯ್ಯಪ್ಪನಿಗೆ ಇಡೋದು. ಬಟ್ ಇವತ್ತು ಹುಡುಕಾಡ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ವಿ ಹೂವು. ಬಟ್ ಹೈವೇಲಿ ನಾವು ಇವತ್ತು ಕಿತ್ಕೋಬೇಕು, ಇಲ್ಲಾಂದ್ರೆ ಮತ್ತೆ ಹಿಂಗೆ ಮುಂದೆ ಹೋಗೋದು ಇಲ್ಲ ಅಂತ ಗೊತ್ತಾಗ್ಲಿಲ್ಲ. ಬಟ್ ನೋಡ್ಬೇಕು ಹೋಗೋ ಇಲ್ಲೇ ಕಾಣಿಸ್ಬಿಡ್ತು. ಆಯ್ತು ಒಂದೊಂದು ದೇವ್ರಿಗೆ ಒಂದೊಂದು ಹೂವು ಅಂದ್ರೆ ಗುಚ್ಚು ಅಂತೇವಲ್ಲ, ಈ ತರ ನೋಡಿ ಸಖತ್ತಾಗಿದೆ ನೋಡಿ. ಕಟ್ ಮಾಡು. ಇವಾಗ ಅಯ್ಯಪ್ಪನ ಇಲ್ಲೇ ನಾವು ಕೂರಿಸೋದು. ಇಲ್ಲಿ ಕೂರಿಸಿ ಅಯ್ಯಪ್ಪನಿಗೆ ಇವಾಗ ಅಲಂಕಾರ ಮಾಡೋಣ ನಾವು. ಪ್ರತಿದಿನ ಅಯ್ಯಪ್ಪನಿಗೆ ನಾವು ಪೂಜೆ ಮಾಡ್ತೀವಿ, ಬೆಳಗ್ಗೆ ಸಂಜೆ. ಈಗ ಅಯ್ಯಪ್ಪ ಕೂತಿದ್ದಾರೆ ನೋಡಿ, ಕಾಣ್ತಾ ಇದ್ದಲ್ಲ ನಿಮ್ಗೂ. ಅಯ್ಯಪ್ಪ ಆದ್ಮೇಲೆ ನಾವು ಈಗ ಗಣೇಶ, ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿ. ಗಣೇಶ, ಆಂಜನೇಯ, ಸುಬ್ರಹ್ಮಣ್ಯ ಸ್ವಾಮಿ ಮತ್ತೆ ಅಯ್ಯಪ್ಪ ಕೂತಿದ್ದಾರೆ. ಇವಾಗ ಶ್ರೀಚಕ್ರ ಇಡೋಣ. ಇಲ್ಲಿ ಇಟ್ಟಿದ್ದೀನಲ್ಲ, ಸಾಕು. ಬಟ್ ಈ ಹೂವು ಕಾಣಿಸ್ತಲ್ಲ, ಖುಷಿ ಅಯ್ಯಪ್ಪಂಗ ಹೂವು ಬೇಡ, ಸಾಕು.
ಇದು ಶ್ರೀಚಕ್ರ ಅಂದರೆ ನೋಡೇ ಇರ್ತೀರಿ ನೀವು. ಇದು ನಾವು ತುಂಬ ನಮ್ಮ ಪ್ರತಿ ಯಾತ್ರೆಯಲ್ಲೂ ಶ್ರೀಚಕ್ರ, ಸುಬ್ರಹ್ಮಣ್ಯ ಸ್ವಾಮಿ, ಅಯ್ಯಪ್ಪ ಮತ್ತು ಗಣಪತಿ, ಅಮ್ಮ ಭದ್ರಕಾಳಿ ಅಮ್ಮ ಇಷ್ಟು ಪ್ರತಿ ವರ್ಷನೂ ನಮ್ಮ ಜೊತೆ ಯಾತ್ರೆಯಲ್ಲಿ ಇದ್ದೇ ಇರ್ತಾರೆ ಇವರು. ಎಲ್ಲ ಅಯ್ಯಪ್ಪನ ಅಲಂಕಾರ ಮಾಡಿ ಏನಂತ ಆದ್ರೆ ನೋಡಿ ದೇವರಿಗೆಲ್ಲ ಹೂವು ಇಡ್ತಾ ಇದ್ದೀವಿ ಅಮ್ಮಗೆ. ಯಾಕೋ ಓಕೆ. ಇದು ಭಸ್ಮ ಪೈ ಮತ್ತೆ ಇದು ಇಡುಮುಡಿ. ಮತ್ತೆ ಶ್ರೀಚಕ್ರ. ಇಲ್ಲಿ ಇವೆ ನೋಡಿ, ಹೈವೇಲಿ ಸಿಗೋದು ಹೂವು ಇವು. ಅಂದರೆ ಹೈವೇಲಿ ಸಿಗೋ ಹೂವು ಅಂತ ಸೂಪರ್ ಆಗಿರ್ತವೆ. ತುಂಬ ನೋಡಿರ್ತೀವಿ ನಾವು. ಹೋದ ವರ್ಷ ಪಾದಯಾತ್ರೆ ಈಗ ಮಾಡಿ ತುಂಬ ಇಟ್ಟಿದ್ದೀವಿ. ಬಟ್ ನಮ್ಮ ಸ್ವಾಮಿ ಹೋಗಿ ಕಿತ್ಕೊಂಡ್ಬಂದ್ರು. ಇಷ್ಟು ಅಲಂಕಾರ ನಂದು ಮುಗೀತು. ಇನ್ನೆಲ್ಲ ನಮ್ಮ ಸ್ವಾಮಿದು. ಸ್ವಾಮಿ ನಮ್ಮ ಬ್ಯಾಗಲ್ಲೇ, ಸ್ವಾಮಿ ನಮ್ಮ ಸೈಕಲ್ ಬ್ಯಾಗಲ್ಲೇ ಇಷ್ಟು ಡಬ್ಬೆ, ಅದೇ ನಾನು ಹೇಳಿದ್ನಲ್ಲ ಆ ಡಬ್ಬೆ. ಹಾಂ ಅದರಲ್ಲಿ ಇದು ನಮ್ಮ ಗದೆ ಆಂಜನೇಯ ಸ್ವಾಮಿ. ಮತ್ತು ಇದು ಬಂದ್ಬಿಟ್ಟು ಶಬರಿಮಲೆ. ಇದು ಇದರಲ್ಲಿರೋ ಇದು ಬಂದ್ಬಿಟ್ಟು ಬೈದ್ಯನಾಥಲ್ಲಿ ಇಸ್ಕೊಂಡ್ಬಂದಿದ್ದು. ಇವರು ನಮ್ಮ ಯಾತ್ರೆಯಲ್ಲಿ ಇಷ್ಟು ಜನ ಸ್ವಾಮಿಗಳು, ನಾನು ಯಾವುದೇ ಯಾತ್ರೆಗೆ ಹೋದ್ರೆ ಇಷ್ಟು ಜನ ಸ್ವಾಮಿಗಳ ನಮ್ಮ ಜೊತೆ ಇದ್ದೇ ಇರ್ತಾರೆ. ಇಷ್ಟು ನಮ್ಮ ಅಲಂಕಾರ ಎಲ್ಲ ಮುಗೀತು. ಇನ್ನು ಏನೇ ಇದ್ರು ಅಲಂಕಾರ ಮುಗಿದ ಮೇಲೆ ನಮ್ಮ ಗುರುಸ್ವಾಮಿ ಬಂದು ಅವ್ರಿಗೆ ಏನಿದೆ ಅವ್ರು ಮುಗಿಸ್ಕೊಂತಾರೆ ಈ ಪೂಜೆ ಎಲ್ಲ. ನಾವು ಇನ್ನು ಸೈಡಿಗೆ ಬರ್ತೀವಿ. ಸ್ವಾಮಿ ಶರಣಮಯ್ಯಪ್ಪ. ಮುದ್ದೆ ಮಾಡ್ತಾವ್ರೆ ನಮ್ಮ ಸ್ವಾಮಿಗಳೆಲ್ಲ. ಸೈಕಲ್ ನಿಲ್ಲಿಸ್ತಾವ್ರೆ, ಇನ್ನೇನೋ ಎಲ್ಲ ನಿಲ್ಲಿಸ್ಬಿಟ್ಟು ತಿಂದ್ಬಿಟ್ಟು ಮಲಗಿಬಿಡೋದಷ್ಟೇ ನಮ್ದಿನ ಕೆಲಸ. ಎಲ್ಲ ಒಂದು ಮರಗೆ ಹಾಕ್ತಾವ್ರೆ. ಬೇಗ ಮರನೇ ಎತ್ಕೊಂಡು ಹೋಗ್ಬೇಕು. ಯಾರಾದ್ರೂ ಬಂದರೆ ಮರ ಕಟ್ ಮಾಡಿ ಎತ್ಕೊಂಡು ಹೋಗ್ಬೇಕು. ಇಲ್ಲೇ ಅಯ್ಯಪ್ಪನ ಪೂಜೆ ಆಯಿತು. ಗಣೇಶ ಮಲಗವ್ರೆ, ಅಮ್ಮ ಮುದ್ದೆ ಮಾಡ್ತವ್ರೆ. ಅದರಲ್ಲಿ ನಮ್ಮ ಕಾರ್ತಿಕ್ ಸ್ವಾಮಿ ಇದಂತೂ ತುಂಬ ಕಷ್ಟ. ಕಾರ್ ಓಡಿಸ್ಬೇಕು, ಅಡುಗೆ ಮಾಡಬೇಕು, ಅಮ್ಮನ ಸಪೋರ್ಟ್ ಮಾಡಬೇಕು. ನೋಡಿ ಈ ಥರ ಮುದ್ದೆ. ನಿಮಗೂ ಯಾರಾದ್ರೂ ಯಾತ್ರೆ ಹೋದಾಗ ಯಾರಾದರೂ ಮುದ್ದೆ ಮಾಡಿರ್ತಾರ? ಇಲ್ಲ. ಬಟ್ ನಮ್ಮ ಯಾತ್ರೆಯಲ್ಲಿ ಪ್ರತಿದಿನವೂ ಮುದ್ದೆ ಇರುತ್ತೆ. ನೋಡಿ ಯಾವ ಥರ ಮುದ್ದೆ ಮಾಡೋದು. ಪ್ರಾಕ್ಟೀಸ್ ಮಾಡಿರಿ. ಹೆಣ್ಮಕ್ಳಿಗೆ ತುಂಬ ಜನಕ್ಕೆ ಮುದ್ದೆ ಮಾಡಲ್ಲ ಬರೋ ಅಂತಿರ್ತಾರೆ. ಈಗ ನೋಡಿ ಇದು ಕಲ್ತ್ಕೊಳ್ರಿ. ಸಾಂಬಾರು ಆಯಿತು, ರೈಸ್ ಆಗಿದೆ, ಪಲ್ಯನೂ ಆಗಿದೆ. ಎಲ್ಲ ತಿಂದ್ಬಿಟ್ಟು ಮಲಗಿಬಿಡೋದು. ಕೋಸ್ ಪಲ್ಯ ಉಚ್ಚಲ್ ಪುಡಿ ಹಾಕೋರಂತೆ, ಅದಕ್ಕೆ ಈ ಥರ ಕಾಣಿಸುತ್ತೆ. ಬಟ್ ಸೂಪರ್ ಆಗಿದೆ ಟೇಸ್ಟು. ತಿಂದು ನೋಡಿದೆ ನಾನು. ಮತ್ತು ಇಲ್ಲಿ ಸಾಂಬಾರು. ನಮ್ಮ ಸಾಂಬಾರು ಅಂತ ಹೈಲೈಟ್ ಬಿಡಿ. ಯಾಕಂದರೆ ಟೋಟಲಾಗಿ ಅದ್ರ ಮಿಕ್ಸ್ ಎಷ್ಟು ಹಾಕಿದ್ದೀವಿ ಅಂದರೆ ಒಂದು 15 ಐಟಮ್ ಮೇಲೆ ಹಾಕಿರ್ತೀವಿ. ಏನೋ ಬೇಳೆ, ಕಾಳು ಮತ್ತು ತರಕಾರಿನ ಒಂದು 8ರಿಂದ 9 ಐಟಮ್ ಹಾಕಿದ್ದಾರೆ. ನೋಡಿ ಶರಣಮಯ್ಯಪ್ಪ. ನಮ್ಮ ಇವತ್ತಿನ ಅನುದಾನ ಪ್ರಭುಗಳು ನಮಗೆ ಜಾಗ ಕೊಟ್ಟಿರುವಂತಹ ಆ ತಾತ ಹಾಗೂ ಕಾರ್ತಿಕ್ ಸ್ವಾಮಿ, ವೀರ್ಯ ಸ್ವಾಮಿ, ಚಕ್ರ ಸ್ವಾಮಿ ಇವರೆಲ್ಲರಿಗೂ ಕೂಡ ಅಯ್ಯಪ್ಪ ಸಕಲ ಸಿದ್ಧಿ ಸಿರಿ ಸಂಪತ್ತು ನೆತ್ತಿ ಕೊಟ್ಟು ಕಾಪಾಡಲಿ. ಈ ಕುಟುಂಬ ಹೀಗೆ ಮುಂದಿನ ವರ್ಷವೂ ಕೂಡ ಹೀಗೆ ಇರಲಿ. ಎಲ್ಲ ಕುಟುಂಬದವರು ಕೂಡ ನಮ್ಮನ್ನ ಬಿಟ್ಟು 3 ದಿನ ಮನೆಯಿದ್ದಾರೆ. ಅವ್ರಿಗೆಲ್ಲರಿಗೂ ಭಗವಂತ ಶಕ್ತಿ ಕೊಟ್ಟು ಒಳ್ಳೆ ಸಂತೋಷ ಕೊಟ್ಟು ಅವ್ರನ್ನ ಕಾಪಾಡಲಿ. ನಮ್ಮ ಪಾದಯಾತ್ರೆ ಫಲ ನಮಗೆ ದಾರಿಯಲ್ಲಿ ಯಾರ್ಯಾರು ನಮಗೆ ಒಳ್ಳೇದು ಬಯಸ್ತಾರೆ, ಯಾರು ಸಿಗ್ತಾರೆ, ಮಾತಾಡ್ತಾರೆ, ಯಾರು ಬೈಕೊಂತಾರೆ, ಅವ್ರೆಲ್ಲರಿಗೂ ಒಳ್ಳೇದಾಗಲಿ ಅಂತ ನೆನ್ಸ್ಕೊಂಡು ವರ್ಷದ ಶರಣಬಸಕ್ಕೆ ಹೋಗಿ ಭಿಕ್ಷೆ ಆರಂಭಿಸೋಣ. ಶರಣಮಯ್ಯಪ್ಪ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ.